ಸೈನಿಕ, ಶಿಕ್ಷಕ, ಕೃಷಿಕನೇ ಭಾರತಾಂಬೆಯ ಪುತ್ರ. ಮೂವರ ಸೇವೆ ಮರಿಬೇಡ ಮಾತ್ರ. ರೈತ ದೇಶದ ಬೆನ್ನೆಲುಬು, ಅನ್ನದಾತ, ಕೋಶ ದೇಶ ಸುತ್ತಲಿಲ್ಲ ಆತ. ಎತ್ತುಗಳ ಜೊತೆ ದುಡಿಯುವ ಸ್ನೇಹಿತ, ಗಟ್ಟಿ ದೇಹ ದೊಡ್ಡ ಮನಸ್ಸಿನ. ನಿತ್ಯ ಶ್ರಮಿಸುವ ಕಾಯಕ ಯೋಗಿ, ಮಳೆ ಚಳಿಗೆ ನಡುಗದ ನೇಗಿಲ ಯೋಗಿ. ಪರಮ ಸುಖವ ಬಯಸದ ವಿರಾಗಿ, ರೈತನಿಗೆ ಹೆಣ್ಣು ಕೊಡಿ ನಿಸ್ಸಂಶಯವಾಗಿ. ತಮ್ಮದೆಂಬರು ಎಲೆ ಪೈರಿದದಿರೆ, ಸುರಿವ ಮಳೆ ಸುರಿಯದಿದ್ದಡೆ ಅವರೇ ತರಲ್ಲಿ ನೀಡುವರಯ್ಯ ರಾಮನಾಥ. ದೇವರ ದಾಸಿಮಯ್ಯ. ಎಷ್ಟು ಕಡೆ ತಪ್ಪದ್ರಿ? ಒಂದು ಕಡೆ ತಪ್ಪದ್ರಿ. ಮನುಷ್ಯ ಕವಿತೆಯ ಶೀರ್ಷಿಕೆ ಆಕಾಶವಾಣಿ. ಕವಿತೆ ವಾಚಿಸುತ್ತಿರುವವರು ಶ್ರೀಮತಿ ಮಲ್ಲಮ್ಮ ತಿರುಪತಿ ಹರಪನಹಳ್ಳಿ, ಕನ್ನಡ ಭಾಷಾ ಸಹಶಿಕ್ಷಕರು, PM ಶ್ರೀ ಸರ್ಕಾರಿ ಆದರ್ಶ ವಿದ್ಯಾಲಯ, ಹನಂತನಹಳ್ಳಿ, ಹರಪನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆ. ಚಿತ್ರದುರ್ಗ ಆಕಾಶವಾಣಿಗೆ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಹಾಗೂ ಕೇಳುಗರಿಗೆ ನನ್ನ ಅನಂತ ನಮಸ್ಕಾರಗಳು ಹಾಗೂ ಚಿತ್ರದುರ್ಗದ ಆಕಾಶವಾಣಿ ಸಂಸ್ಥೆಗೆ 35ನೇ ವಾರ್ಷಿಕೋತ್ಸವದ ಶುಭಾಶಯಗಳು. ಮೊದಲು ಮನರಂಜನೆಗಾಗಿ ಆಕಾಶವಾಣಿಯಲ್ಲಿ ಸುಗಮ ಸಂಗೀತದ ಮಂಜುಳ ವಾಣಿಯಲ್ಲಿ ವಿಧ ವಿಧ ಕಾರ್ಯಕ್ರಮಗಳು ಪ್ರಸಾರದಲ್ಲಿ ಬಡವರಿಗೆ ಬಂದು ಮುಸ್ಸಂಜೆಯಲ್ಲಿ ನನ್ನ ಅಪ್ಪನ ಆಪ್ತ ಗೆಳೆಯನು ಗೋಡೆ ಕಟ್ಟುವಾಗ ಮೇಲಿಟ್ಟು ಕೇಳುತ್ತಿದ್ದನು. ಅದು ಹಾಡುವುದಕ್ಕಾಗಿ ಬ್ಯಾಟರಿ ಸೆಲ್ಲು ಹಾಕುತ್ತಿದ್ದನು. ಸೆಲ್ಲು ಹಾಳಾದ ನಂತರ ಆಟಕ್ಕೆ ನಮಗೆ ಕೊಡುತ್ತಿದ್ದನು. ಕರಿಯೆತ್ತ ಕಾಳಿಂಗ ಬಿಳಿಯೆತ್ತ ಮಾಲಿಂಗ, ಮರೆತಿಲ್ಲ ಈ ಹಾಡನ್ನು ಯಾವ ಕೇಳುಗ. ಕರಿಯೆತ್ತ ಕಾಳಿಂಗ ಬಿಳಿಯೆತ್ತ ಮಾಲಿಂಗ, ಮರೆತಿಲ್ಲ ಈ ಹಾಡನ್ನು ಯಾವ ಕೇಳುಗ. ಬಾಲ್ಯದ ಸವಿ ನೆನಪಲ್ಲಿ ಇದೊಂದು ಸೋಜಿಗ, ಸುಮಧುರ ಹಾಡುಗಳ ಸಪ್ತ ಸ್ವರಾಗ. ರಾತ್ರಿ ಮಲಗುವಾಗ ತಾರೆಗಳ ಎನಿಸುತ್ತಾ ಅಕ್ಕಪಕ್ಕದವರ ಊಟ ಉಪಚಾರ ವಿಚಾರಿಸುತ್ತಾ ಹೊಡ ಹುಟ್ಟಿದವರೊಡನೆ ಜಗಳವಾಡುತ್ತಾ ಆಕಾಶವಾಣಿಯ ಕಾರ್ಯಕ್ರಮಗಳ ಕೇಳುತ್ತಾ
ಎಲ್ಲಿ ಹೋದವು ಆ ಸುಂದರ ಕಾಲ, ಇವತ್ತು ಕೈಗೊಂದು ಕಾಲಿಗೊಂದು ಸಮೂಹದ ಜಾಲ. ಇವತ್ತು ಕೈಗೊಂದು ಕಾಲಿಗೊಂದು ಸಮೂಹದ ಜಾಲ. ಇಂದಿನ ಪೀಳಿಗೆ ನಂಬಿ ಬದುಕುತ್ತಿದೆ ಅಂತರ್ಜಾಲ. ಮತ್ತೆ ಬರಲಿ ಹಳೆಯ ಕಾಲ, ಮತ್ತೆ ಮರಳಿ ಬರಲಿ ಹಳೆಯ ಕಾಲ. ಧನ್ಯವಾದಗಳು.